ಯಾವ ರೀತಿ ನರೇಂದ್ರ ಮೋದಿಜಿಯವರ ಪರವಾಗಿ ಒಲವಿದೆ ಅನ್ನೋದಕ್ಕೆ ಅದಕ್ಕೆ ವಯಸ್ಸಿನ ಇತಿಮಿತಿಗಳಿಲ್ಲ. ಒಂದು ಉದಾಹರಣೆನ ಕೊಡೋದಕ್ಕೆ ನಾನು ಇಚ್ಛಪಡ್ತೇನೆ. ಮೊನ್ನೆ ದಿನ 8 ದಿನ ಆಯಿತು, ಮೈಸೂರು ಜಿಲ್ಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಹಿರಿಯ ಮುಖಂಡರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಪಕ್ಷದಲ್ಲಿ ದುಡಿತಾ ಇರ್ತಕ್ಕಂಥವ್ರು, ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರನ್ನ 3 ಬಾರಿ ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಅಂತೇಳಿ ಮರುದಿನ ಸಮಯನೂ ಕೂಡ ನಿಗದಿ ಆಗಿದೆ, ಕಾರ್ಯಕ್ರಮ ಯೋಜನೆ ಆಗಿದೆ. ಮಾರದಿನ ಪಕ್ಷ ಸೇರ್ಪಡೆ ಆಗಬೇಕು. ಹಿಂದಿನ ದಿನ ರಾತ್ರಿ ನಾನು ಹೋಗಿದ್ದೆ ಮೈಸೂರಿಗೆ. ಅವ್ರನ್ನ ಕರೆಸಿ ಮಾತನಾಡ್ತಕ್ಕಂಥ ಪ್ರಯತ್ನ ಮಾಡಿದೆ. ಅವರು ಆಯ್ತು ಅಣ್ಣ, ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದಿಲ್ಲ, ಬಿಜೆಪಿಯಲ್ಲಿ ಉಳ್ಕೊಳ್ತೇನೆ ಅಂತ ಹೇಳಿ ತನ್ನ ನಿರ್ಧಾರವನ್ನು ಬದಲಾವಣೆ ಮಾಡಿ ಬಿಜೆಪಿಯಲ್ಲಿ ಉಳ್ಕೊಂಡ್ರು. ಆದರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶನ ಏನು ಹೇಳಕ್ ಹೊರಟಿದ್ದೇನೆ ಅಂತ ಹೇಳಿದ್ರೆ, ನಿಮ್ಮ ವಿಜಯಣ್ಣ ರಾಜ್ಯದ ಅಧ್ಯಕ್ಷರು ಅವ್ರನ್ನ ಬಲವಂತ ಮಾಡಿ ಪಕ್ಷದಲ್ಲಿ ಉಳಿಸ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷ ಸೇರಬೇಕು ಅಂತ ಹೊರಟಿದ್ದ ಅವನ ಮಗಳು 8ನೇ ತರಗತಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿ, 8ನೇ ತರಗತಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಅವನ ಮಗಳು ತನ್ನ ತಂದೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ, ಮರುದಿನ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತೇಳಿ ಆ ಪುಟ್ಟ ಬಾಲಕಿಗೆ ಗೊತ್ತಾದಾಗ ಅವ್ರ ತಂದೆಯ ಕೈಯನ್ನು ಹಿಡ್ಕೊಂಡು ಗಟ್ಟಿಯಾಗಿ ಅಳುತ್ತಾಳೆ. ಅಪ್ಪ, ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿಜಿ ಪಕ್ಷನ ಬಿಟ್ಟು ಹೋಗ್ಬೇಡ, ಕೆಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಡ, ನೀನು ನರೇಂದ್ರ ಮೋದಿಜಿ ಜೊತೆ ಇರಬೇಕು ಅನ್ನೋ ಮಾತನ್ನ ಅವರ ಮಗಳು ಹೇಳ್ತಾಳೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಮತ್ತೊಬ್ಬರಲ್ಲ, 8ನೇ ತರಗತಿ ಓದ್ತಾ ಇರ್ತಕ್ಕಂಥ ಬಾಲಕಿಯಲ್ಲೂ ಕೂಡ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಬಗ್ಗೆ ಇರ್ತಕ್ಕಂಥ ಒಂದು ಆತ್ಮವಿಶ್ವಾಸ, ಆ ಪುಣ್ಯಾತ್ಮನ ಬಗ್ಗೆ ಇರ್ತಕ್ಕಂಥ ಒಂದು ಗೌರವ ಯಾವ ರೀತಿ ಇದೆ ಅನ್ನೋದಕ್ಕೆ ಉದಾಹರಣೆನ ಕೊಟ್ಟಿದ್ದೇನೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಸಂತೋಷ ಆಗಿದೆ. ರಾಜ್ಯದ ಅಧ್ಯಕ್ಷನಾಗಿ 3ನೇ ಬಾರಿಗೆ ದಕ್ಷಿಣ ಕನ್ನಡಕ್ಕೆ ನಾನು ಭೇಟಿಯನ್ನು ಕೊಡ್ತಾ ಇದ್ದೇನೆ. ಅದು ಯಾಕೋ ಏನೋ ಗೊತ್ತಿಲ್ಲ, ನನಗೆ ದಕ್ಷಿಣ ಕನ್ನಡ ಬರಬೇಕು ಅಂತ ಹೇಳಿದ್ರೆ ಅದೇನೋ ಒಂದು ರೀತಿಯ ಆನಂದ. ಅದರಲ್ಲೂ ಕೂಡ ವಿಶೇಷವಾಗಿ ಪೂಜ್ಯ ತಂದೆಯವರಿಗೆ, ಯಡಿಯೂರಪ್ಪನವ್ರಿಗೂ ದಕ್ಷಿಣ ಕನ್ನಡಕ್ಕೂ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ಯಾವಾಗಲೇ ಮಂಗಳೂರಿಗೆ ಬಂದರೂ ಕೂಡ ವಾಪಸ್ ಹೋಗ್ಬೇಕು ಅಂತೇಳಿ ಅನ್ಸೋದೇ ಇಲ್ಲ. ಅಂತ ಒಂದು ದೇವರ ದುರ್ಲಭವಾದಂಥ ಕಾರ್ಯಕರ್ತರು ಕೂಡ ಇರ್ತಕ್ಕಂಥ ನಮ್ಮ ಪಕ್ಷದಲ್ಲಿ ತುಂಬ ಹೆಮ್ಮೆ ತರ್ತಕ್ಕಂಥ ವಿಚಾರ. ನಾನು ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಯಾವ ರೀತಿ ಯೋಜನೆಗಳನ್ನು ಕೊಟ್ಟಿದ್ದಾರೆ, ಸಾಧನೆಗಳು ಏನು ಅನ್ನೋದನ್ನು ಈಗ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ, ಸಮಯ ಅಭಾವ ಇದೆ. ಅದು ಒಂದಂತೂ ಸತ್ಯ, ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಒಂದು ದಿನನೂ ಸಹ ವಿಶ್ರಾಂತಿಯನ್ನ ಪಡೆದುಕೊಳ್ಳದೇನೆ, ಒಂದು ದಿನನೂ ಕೂಡ ವಿಶ್ರಾಂತಿನ ಪಡೆದುಕೊಳ್ಳದೇನೆ ಸ್ವತಃ ಪುಣ್ಯಾತ್ಮ ನರೇಂದ್ರ ಮೋದಿಜಿ ಹೆತ್ತಂತ ತಾಯಿಯೂ ಕೂಡ ಅವರಿಂದ ದೂರ ಆದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಅಹಮದಾಬಾದ್ಗೆ ಹೋಗ್ತಾರೆ. 1-2 ಗಂಟೆಗಳ ಕಾಲ ಅಂತ್ಯ ಸಂಸ್ಕಾರ ಎಲ್ಲವೂ ಕೂಡ ಗೌರವ ಮುಗಿಸ್ತಾರೆ. ಮರುಕ್ಷಣ ಹೋಗಿ ದೆಹಲಿನಲ್ಲಿ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಕೂತ್ಕೊಂಡು ಈ ದೇಶದ ಬಗ್ಗೆ ಚಿಂತನೆನ ಮಾಡ್ತಾರೆ. ಇದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಕಳಕಳಿ. ಅವ್ರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ನಾನು ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ಪ್ರಧಾನ ಸೇವಕ ಅಂತಕ್ಕಂಥದ್ದು. ಕೇವಲ ಮಾತನಾಡ್ತಕ್ಕಂಥದ್ದಲ್ಲ, ನನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ನನ್ನ ಭಾರತೀಯ ಜನತಾ ಪಾರ್ಟಿ ಏನು ನಮ್ಮ ಮ್ಯಾನಿಫೆಸ್ಟೋನಲ್ಲಿ, ಪ್ರಣಾಳಿಕೆಯಲ್ಲಿ ಯಾವ್ಯಾವ ಅಂಶಗಳನ್ನು ಉಲ್ಲೇಖ ಮಾಡಿದ್ದೇವೋ ಪ್ರತಿಯೊಂದು ಅಂಶಗಳನ್ನು ಸಹ ಚಾಚು ತಪ್ಪದೆ ಅದನ್ನು ಅನುಷ್ಠಾನ ತಂದಿರತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಆ ಕಾರಣಕ್ಕೋಸ್ಕರನೇ ಪ್ರಧಾನಮಂತ್ರಿ 10 ವರ್ಷಗಳ ನಂತರವೂ ಸಹ ಆ ಪ್ರಧಾನಮಂತ್ರಿಗಳ ಜನಪ್ರಿಯತೆ ದುಪ್ಪಟ್ಟಾಗಿದೆ ಅಂತ ಹೇಳಿದ್ರೆ ಕಾರಣ ನುಡಿದಂತೆ ನಡೆದಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಆ ಕಾರಣಕ್ಕಾಗಿಯೇ ಇವತ್ತು ಅವರ ಜನಪ್ರಿಯತೆ ಹೆಚ್ಚಾಗಿರ್ತಕ್ಕಂಥ ಕೇವಲ ಈ ದೇಶದಲ್ಲಿ, ರಾಜ್ಯದಲ್ಲ, ಜಗತ್ತಿನಲ್ಲಿ ಇವತ್ತು ನರೇಂದ್ರ ಮೋದಿಜಿಯವ್ರನ್ನ ಅವ್ರ ನಾಯಕತ್ವನ ಮೆಚ್ಚುತ್ತಾ ಇದ್ದಾರೆ. ಹಾಗಾಗಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತದೆ. ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಅದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರು 3 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ವಿಜಯಬೇರಿಯನ್ನು ಬಾರಿಸ್ತಾರೆ
ಅದು ಯಾವುದೇ ರೀತಿಯ ಅನುಮಾನ ಇಲ್ಲ. ಕಾರಣ ಅಂದ್ರೆ ದಕ್ಷಿಣ ಕನ್ನಡದ ನಮ್ಮ ಪಕ್ಷದ ಕಾರ್ಯಕರ್ತನ ಪ್ರತಿಯೊಬ್ಬ ರಕ್ತದ ಕಣಕಣದಲ್ಲೂ ಕೂಡ ಹರಿತಕ್ಕಂಥದ್ದು ಹಿಂದುತ್ವದ ರಕ್ತ ನಮ್ಮ ಕಾರ್ಯಕರ್ತರಲ್ಲಿ ಹರಿತಕ್ಕಂಥದ್ದು. ನೀವೆಲ್ಲರೂ ಕೂಡ ದೇಶಭಕ್ತರು. ಇವತ್ತು ಯಾವ ರೀತಿ ದೇಶದ ಗಡಿಯನ್ನ ಕಾಯ್ತಕ್ಕಂಥ ಯೋಧ ತನ್ನ ಕುಟುಂಬ ತನ್ನ ಸರ್ವಸ್ವವನ್ನು ಕೂಡ ಬದಿಗಿಟ್ಟು ಈ ದೇಶದ ರಕ್ಷಣೆ ಕೆಲಸವನ್ನು ಯಾವ ರೀತಿ ಯೋಧ ಗಡಿ ಭಾಗದಲ್ಲಿ ನಿಂತು ದೇಶದ ಗಡಿಯನ್ನ ಕಾಯೋದ್ರ ಮೂಲಕ ಮಾಡ್ತಾನೋ, ನೀವು ಇಲ್ಲೇನು ಕೂತಿದ್ದೀವಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ, ನಮ್ಮ ಮೇಲೆ ಕರ್ತವ್ಯ ಇದೆ, ನಮ್ಮ ಜವಾಬ್ದಾರಿ ಇದೆ. ಈ ಲೋಕಸಭಾ ಚುನಾವಣೆ ರಾಜ್ಯದ 28 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ನಮ್ಮ ಅಭ್ಯರ್ಥಿಗಳೇನಿದ್ದಾರೆ 28 ಕ್ಷೇತ್ರಗಳಲ್ಲಿ ಗೆಲ್ಲುವುದರ ಮುಖೇನ ನರೇಂದ್ರ ಮೋದಿಜಿಯವರ ಕೈನ ಬಲಪಡಿಸಬೇಕು ಅನ್ನುವ ಒಂದು ದೃಷ್ಟಿಕೋನ ಇಟ್ಕೊಂಡು ಸಂಕಲ್ಪ ಇಟ್ಕೊಂಡು ನಾನು ಕೂಡ ಇವತ್ತು ರಾಜ್ಯದಂತ ಪ್ರವಾಸ ಮಾಡ್ತಾ ಇದ್ದೇನೆ. ರಾಜ್ಯದ ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗ್ತದೆ, ಭಯನೂ ಕೂಡ ಆಗ್ತದೆ. ಅದು ಯಾಕೋ ಏನೋ ಗೊತ್ತಿಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯನವರು ಬಂದ್ಮೇಲೆ ಬರಗಾಲ, ಇವತ್ತು ಕುಡಿಯ ನೀರಿನ ಹಾಹಾಕಾರ, ದನಕರುಗಳಿಗೆ ಇವತ್ತು ಕುಡಿಯ ನೀರಿನ ಸಮಸ್ಯೆ ಆಗಿದೆ, ನಮ್ಮ ರೈತರು ಪರದಾಡ್ತಾ ಇದ್ದಾರೆ, ಅದು ಒಂದು ಭಾಗ ಆಯಿತು. ಆದರೆ ಮತ್ತೊಂದು ಕಡೆ ಒಂದಾದ್ಮೇಲೆ ಒಂದು ನಡೀತಾ ಇರ್ತಕ್ಕಂಥ ಘಟನೆಗಳು. ಅವತ್ತು ಬೆಳಗಾಂನಲ್ಲಿ ಅಧಿವೇಶನ ನಡೀತಾ ಇದೆ, ನಮ್ಮ ಹರೀಶ್ ಪುಂಜ, ರಾಜೇಶ್ ನಾಯ್ಕ್ ಎಲ್ಲರೂ ಇದ್ದಾರೆ. ಬೆಳಗಾಂನಲ್ಲಿ ಇಡೀ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲಿದೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಹಿಳೆಯನ್ನ ವಿವಸ್ತ್ರಗೊಳಿಸ್ತಕ್ಕಂಥ ಘಟನೆ ಹಾಡು ಹಗಲೆಲ್ಲ ನಡೀತದೆ. ನಾನು ಮೊದಲ ಬಾರಿ ಶಾಸಕ, ರಾಜ್ಯದ ಅಧ್ಯಕ್ಷನಾಗಿ ಹೋಗಿ ತಾಯಿಗೆ ಸಾಂತ್ವನ ಹೇಳಬೇಕು, ಧೈರ್ಯ ಹೇಳಬೇಕು ಅಂತಕ್ಕಂಥ ಇಚ್ಛೆಯಿಂದ ನಾನು ಹೋಗಿ ಆ ತಾಯಿಗೆ ಧೈರ್ಯ ಹೇಳ್ತಕ್ಕಂಥ ಮಾಡ್ತೇನೆ. ಆದರೆ ಅಲ್ಲೇ 2 ಕಿಲೋಮೀಟರ್ ದೂರದಲ್ಲಿ ಕೂತಿರ್ತಕ್ಕಂಥ ಮುಖ್ಯಮಂತ್ರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆ ತಾಯಿಗೆ ಧೈರ್ಯ ಹೇಳಬೇಕು ಅಂತಕ್ಕಂಥ ಮನಸ್ಸು ಬರೋದೇ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ವಿಧಾನಸೌಧದಲ್ಲಿ ನಮ್ಮ ಪ್ರಜಾಪ್ರಭುತ್ವದ ದೇಗುಲ ಅಂತ ಹೇಳ್ತೇವೆ, ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನ ವಿಧಾನಸೌಧದಲ್ಲಿ ಕೂಗ್ತಾರೆ, ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾರೆ. ಮೊನ್ನೆ ದಿನ ಹುಬ್ಳಿ ಧಾರವಾಡದಲ್ಲಿ ನೇಹ ಹತ್ಯೆ ಪ್ರಕರಣ. ಇವತ್ತು ಯಾವುದೋ ಒಬ್ಬ ಕೋಮಿನ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಹಾಡು ಹಗಲಲ್ಲಿ ಆ ತಾಯಿಯನ್ನ ಒಂದು ಕಗ್ಗೊಲೆ ಮಾಡ್ತಾರೆ. ಮುಖ್ಯಮಂತ್ರಿಗಳು, ಗೃಹ ಸಚಿವರು ಹೇಳ್ತಾರೆ ವೈಯಕ್ತಿಕ ಕಾರಣಕ್ಕೆ ಹತ್ಯೆ ಆಗಿದೆ ಅಂತೇಳಿ. ಅಂದ್ರೆ ವೈಯಕ್ತಿಕ ಕಾರಣಕ್ಕೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ಅಥವಾ ಅಲ್ಪಸಂಖ್ಯಾತರು ಅದ್ರ ಹಿಂದಿದ್ದಾರೆ, ದೇಶದ್ರೋಹಿಗಳಿದ್ದಾರೆ, ಕೊಲೆಗಡಕರಿದ್ದಾರೆ ಅಂದ್ರೆ ಅದು ಅಲ್ಪಸಂಖ್ಯಾತರ ಪ್ರಶ್ನೆ ಅಲ್ಲ, ಹಿಂದೂಗಳ ಪ್ರಶ್ನೆ ಅಲ್ಲ. ಯಾರು ತಪ್ಪು ಮಾಡ್ತಾರೆ ಅವ್ರು ತಪ್ಪಿತಸ್ಥರೇ, ಕೊಲೆಗಡಕರೇ ಅಂಥವ್ರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ, ತಾಯಂದ್ರು ದೊಡ್ಡ ಸಂಖ್ಯೆಯಲ್ಲಿ ಕೂತಿದ್ವಿ. ಇವತ್ತು ರಾಜ್ಯದಲ್ಲಿ ತಾಯಂದ್ರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥ ನನ್ನ ಮಗಳು ಸುರಕ್ಷಿತವಾಗಿ ಮನೆಗೆ ಸೇರ್ತಾಳ ಅಂತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ತಾಯಂದ್ರು ಮಾಡ್ತಕ್ಕಂಥ ಪ್ರಶ್ನೆ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಮೈಸೂರಿನಲ್ಲಿ ನರೇಂದ್ರ ಮೋದಿ ಬಗ್ಗೆ ಹಾಡನ್ನ ಕಟ್ಟಿರ್ತಕ್ಕಂಥ ಒಬ್ಬ ಯೂಟ್ಯೂಬರ್ ಏನಿದ್ದಾನೆ, ಅವನನ್ನ ಎಳೆದುಕೊಂಡೋಗಿ ಬಿಯರ್ ಬಾಟ್ಲನ್ನು ತೆಗೆದುಕೊಂಡು ಮಾರಣಾಂತಿಕ ಹಲ್ಲೆ ಮಾಡಿ ಅವನ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಅವನ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಧೈರ್ಯ ಮಾಡ್ತಾರೆ. ಇವತ್ತು 3 ಜನ ಹತ್ಯೆ ಆಗಿದೆ, ಗದಗ್ನಲ್ಲಿ ಹತ್ಯೆ ಆಗಿದೆ 3 ಜನ, ಮಡಿಕೇರಿನಲ್ಲಿ ಕಾರ ಹಾಯಿಸ್ಕೊಂಡೋಗಿ ನಮ್ಮ ಕಾರ್ಯಕರ್ತರು ದುರ್ಮರಣ ಆಗಿರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೇವೆ. ಯಾಕೆ ಈ ರೀತಿ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ? ದೇಶದ ಯಾವುದೇ ರಾಜ್ಯದಲ್ಲಿ ನಡೀತಾ ಇಲ್ಲ, ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಈ ರೀತಿ ಘಟನೆಗಳು ನಡೀತಾ ಇದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿ ಏನಿದೆ, ಬರದ ಸಂದರ್ಭದಲ್ಲಿ ರೈತರಿಗೆ ಪರಿಹಾರನ ಕೊಡೋದಿಲ್ಲ, ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೇನೆ ಅಂತಕ್ಕಂಥ ಮನ್ಸು ಮಾಡ್ತಾರಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಭಗವಂತ ಮೆಚ್ತಾನ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಾದ್ರೆ. ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ವಿರೋಧಿಗಳಲ್ಲ. ನನ್ನ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಿಂದೂಗಳ ತಾಯಂದ್ರಿಗೆ ಯಾವ ರೀತಿ ಗೌರವ ಸಿಗ್ತದೋ ಅಲ್ಪಸಂಖ್ಯಾತ ಮಹಿಳೆಗೂ ಕೂಡ ಗೌರವ ಸಿಗಬೇಕು ಅಂತೇಳಿ ಟ್ರಿಪಲ್ ತಲಾಖನ್ನ ಹೊಡೆದಾಕಿರ್ತಕ್ಕಂಥವ್ರು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರ ಬಗ್ಗೆ ನಾವು ಪಾಠ ಕಲಿತಕ್ಕಂಥ ಅವಶ್ಯಕತೆ ಇಲ್ಲ. ಆದ್ರೆ ನಾನೇನು ಹೇಳಿಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿರ್ತಕ್ಕಂಥ ದುಷ್ಟ ಕಾಂಗ್ರೆಸ್ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಏನು ಸುರಕ್ಷತೆ ಗೊತ್ತು ಸವಾಲನ್ನು ಒಡ್ಡಿರ್ತಕ್ಕಂಥದ್ದು, ನಮ್ಮ ತಾಯಂದ್ರಿಗೆ ಸವಾಲಾಗಿ ಒಡ್ಡಿರ್ತಕ್ಕಂಥದ್ದು. ನಮ್ಮ ಹೆಣ್ಣು ಮಕ್ಕಳು ಇವತ್ತು ಸುರಕ್ಷಿತವಾಗಿ ಮನೆಯಾಗಿ ಬರೋದಿಲ್ಲ. ಯಾರು ಏನ್ ಬೇಕಾದ್ರೂ ಮಾಡ್ಬೋದು, ಯಾರು ಕೊಲೆ ಮಾಡಿದ್ರು ಕೂಡ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ರಾಜ್ಯದ ದೌರ್ಭಾಗ್ಯ ಅಂತಕ್ಕಂಥದ್ದು.
ಇರ್ತಕ್ಕಂಥದ್ದು. ನಾನು ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡಕ್ಕೆ ಹೋಗೋದಿಲ್ಲ. ರಾಜ್ಯದ 28 ಕ್ಷೇತ್ರಗಳಲ್ಲಿ ನಾನು ಪ್ರವಾಸವನ್ನು ಮಾಡಿದ್ದೇನೆ. ಇವರು ಕಾಂಗ್ರೆಸ್ ಪಕ್ಷ ಏನೇ ಗ್ಯಾರಂಟಿ ಕಾರ್ಡ್ಗಳನ್ನು ತೋರಿಸಲಿ ಜನರಿಗೆ, ಯಾವುದೇ ಚೊಂಬನ್ನು ತೆಗೆದುಕೊಂಡೋಗಿ ಜಾಹೀರಾತು ಮೂಲಕ ಜನರ ಮನಸ್ಸನ್ನು ಗೆಲ್ತಕ್ಕಂಥ ಪ್ರಯತ್ನ ಮಾಡಲಿ, ಒಂದಂತೂ ಸತ್ಯ, ಜೂನ್ 4ನೇ ತಾರೀಕು ಮತ ಎಣಿಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಗೊತ್ತಾಗ್ತದೆ, ರಾಜ್ಯದ 28ಕ್ಕೆ 28 ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷ ಗೆಲ್ತದೆ. ಅದನ್ನು ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಅಲ್ಲ. ನರೇಂದ್ರ ಮೋದಿಜಿಯವರು ದೇಶದಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದ್ರ ಮುಖೇನ ಏನು ಸಂವಿಧಾನ ರಕ್ಷಣೆ ಮಾಡ್ತೇನೆ ಅಂತೇಳಿ ಭಾಷಣ ಮಾಡ್ತಾರೆ ಪುಕ್ಷಟೆ. ಇವತ್ತು ಕಾಂಗ್ರೆಸ್ನವರು ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತದೆ ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಬೊಬ್ಬೆ ಹೊಡಿತಾ ಇದ್ದಾರೆ. ಇದಕ್ಕೆ ತಕ್ಕ ಉತ್ತರ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಈ ರಾಜ್ಯದ ದೇಶದ ಪ್ರಜ್ಞಾವಂತ ಮತದಾರರು ಇವರಿಗೆ ಉತ್ತರವನ್ನ ನೀಡ್ತಾರೆ. ಏನು ಕಾಂಗ್ರೆಸ್ ಪಕ್ಷ ಒಂದು ಸಂದರ್ಭದಲ್ಲಿ 400ಕ್ಕೂ ಹೆಚ್ಚು ಸಂಸದರಿತ್ತು. ಮೊನ್ನೆ ಕಳೆದ ಚುನಾವಣೆಯಲ್ಲಿ 54 ಗೆದ್ದಿದ್ರು. ಈ ಲೋಕಸಭಾ ಚುನಾವಣೆಯಲ್ಲಿ 45 ಗೆಲ್ತಾರೆ. ಅಂತ ಕೆಟ್ಟ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷ ನಿಲ್ತದೆ. ಹಾಗಾಗಿ ನೀವು ನಮ್ಮ ಕಾರ್ಯಕರ್ತರು ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ. ಇವರು ಕಾಂಗ್ರೆಸ್ ಪಕ್ಷದ ಜಾಹೀರಾತುಗಳಿರ್ಬೋದು, ಅವರ ಹೇಳಿಕೆಗಳಿರ್ಬೋದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ನಾವು ನಮ್ಮ ಕಾರ್ಯಕರ್ತರಲ್ಲಿ ಏನಿದ್ದೇವೆ, ನಮ್ಮ ಬೂತ್ಗಳಲ್ಲಿ ಪಕ್ಷವನ್ನ ಬಲಪಡಿಸತಕ್ಕಂಥ, ನಮ್ಮ ಬೂತ್ಗಳಲ್ಲಿ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಯೋಜನೆಗಳ ಫಲಾನುಭವಿಗಳು ಏನಿದ್ದಾರೆ ಅವರನ್ನು ತಲುಪೋದ್ರ ಮುಖೇನ ನಮ್ಮ ಅಭ್ಯರ್ಥಿಗಳಾಗ್ತಕ್ಕಂಥ ಬ್ರಿಜೇಶ್ ಚೌಟ ಅವರು 3 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ಸೋದಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.